ಬಗೆದಷ್ಟು ಜ್ಯೋತಿ ಕರಾಳ ಮುಖ ಬಯಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಹಿಂದೆ ಯೂಟ್ಯೂಬರ್ ಮಲ್ಹೋತ್ರ ಕೈವಾಡ ಇದೆಯಾ ಅನ್ನೋಂಥ ಅನುಮಾನ ಮೂಡಿದೆ. ಉಗ್ರರ ದಾಳಿಗೆ ವಿಷಕನ್ನೇ ಜ್ಯೋತಿ ಸಹಾಯ ಮಾಡಿದ್ಲಾ ಅನ್ನೋ ಪ್ರಶ್ನೆ ಮೂಡಿದೆ. ಅಷ್ಟಕ್ಕೂ ಈ ಅನುಮಾನಗಳು ಹುಟ್ಟಿದ್ ಯಾಕೆ ಅಂತಾನೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಭಯೋತ್ಪಾದಕರು ಎಷ್ಟು ಅಪಾಯವೋ ದೇಶದ್ರೋಹಿಗಳು ಅದಕ್ಕಿಂತ ಅಪಾಯ. ಭಾರತದಲ್ಲಿದ್ದುಕೊಂಡು ಭಾರತದ ಅನ್ನ ತಿಂದು ಭಾರತದ ಸೂಕ್ಷ್ಮ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ತಿಳಿಸೋದು ಕೂಡ ಭಯೋತ್ಪಾದಕ ಕೃತ್ಯ. ಇದೇ ಆರೋಪದಲ್ಲಿ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನವಾಗಿದೆ. ಈ ನಮಕ್ ಹರಾಮಿಯ ಟ್ರಾವೆಲ್ ಹಿಸ್ಟರಿ ನೋಡಿದರೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಅನುಮಾನ 1, ದಾಳಿಗೂ ಮುನ್ನ ಪಹಲ್ಗಾಮ್ಗೆ ತೆರಳಿದ್ದೇಕೆ ಜ್ಯೋತಿ? ಪ್ರಿಯ ವೀಕ್ಷಕರೇ, ಕಳೆದ ತಿಂಗಳು ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ರು. ವಿಷಯ ಏನೆಂದರೆ, ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಿರೋ ಆರೋಪದಲ್ಲಿ ಅರೆಸ್ಟ್ ಆಗಿರೋ ಜ್ಯೋತಿ ಮಲ್ಹೋತ್ರಾ ಕೂಡ 3 ತಿಂಗಳ ಹಿಂದಷ್ಟೇ ಪಹಲ್ಗಾಮ್ಗೆ ವಿಸಿಟ್ ಕೊಟ್ಟಿದ್ಲು. ದಾಳಿಗೂ ಮುನ್ನ ಪಹಲ್ಗಾಮ್ಗೆ ಭೇಟಿ ನೀಡಿ ವಿಡಿಯೋ ಮಾಡಿದ್ಲು. ಹಾಗಾದ್ರೆ ದಾಳಿಗಾಗಿ ಪಾಕಿಸ್ತಾನವೇ ಜ್ಯೋತಿಯಿಂದ ಪಹಲ್ಗಾಮ್ ಬಗ್ಗೆ ವಿಡಿಯೋ ಮಾಡಿಸಿತಾ ಅನ್ನೋ ಅನುಮಾನ ಹುಟ್ಟಿದೆ. ಅನುಮಾನ 2, ಪಹಲ್ಗಾಮ್ ವಿಡಿಯೋಗಾಗಿ ಜ್ಯೋತಿಗೆ ಪಾಕ್ ಫಂಡಿಂಗ್. ಪಾಪಿ ಪಾಕಿಸ್ತಾನ ಪಹಲ್ಗಾಮ್ ವಿಡಿಯೋಗಾಗಿಯೇ ಜ್ಯೋತಿಯನ್ನ ಬಳಸಿಕೊಂಡಿತಾ ಅನ್ನೋ ಪ್ರಶ್ನೆ ಮೂಡಿದೆ. ಪಹಲ್ಗಾಮ್ನಲ್ಲಿ ಸೆಕ್ಯೂರಿಟಿ ಹೇಗಿದೆ? ಪೊಲೀಸರು, ಸೇನಾ ಸಿಬ್ಬಂದಿ ಇರ್ತಾರಾ ಇಲ್ವಾ? ಪ್ರವೇಶ ನಿರ್ಗಮನ ಎಲ್ಲಿದೆ ಅನ್ನೋ ಬಗ್ಗೆ ಜ್ಯೋತಿ ವಿಡಿಯೋ ಮಾಡಿ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ್ಲಾ ಅನ್ನೋ ಅನುಮಾನ ಮೂಡಿದೆ. ಇದಕ್ಕಾಗಿಯೇ ಪಾಕಿಸ್ತಾನ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಗೆ ಫಂಡಿಂಗ್ ಮಾಡಿತಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಅನುಮಾನ 3, ದಾಳಿಗೆ ಭದ್ರತಾ ವೈಫಲ್ಯ ಕಾರಣ ಅಂದಿದ್ಯಾಕೆ ಜ್ಯೋತಿ? ಪಹಲ್ಗಾಮ್ ದಾಳಿ ಬಳಿಕವೂ ಇದೇ ನಮಕ್ ಹರಾಮ್ ಜ್ಯೋತಿ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಮಾಡಿದ್ಲು. ವಿಷಯ ಏನೆಂದ್ರೆ, ಉಗ್ರರ ದಾಳಿಗೆ ನಮ್ಮ ದೇಶದ ಭದ್ರತಾ ವೈಫಲ್ಯವೇ ಕಾರಣ ಅಂತ ಬಾಯಿ ಬಡ್ಕೊಂಡಿದ್ಲು. ಹಾಗಾದ್ರೆ ಇದನ್ನೂ ಕೂಡ ಪಾಕಿಸ್ತಾನವೇ ಜ್ಯೋತಿ ಬಾಯಿಯಿಂದ ಹೇಳಿಸಿತಾ ಅನ್ನೋ ಅನುಮಾನ ಮೂಡಿದೆ. ಈ ಮೂಲಕ ಪಹಲ್ಗಾಮ್ ದಾಳಿಗೆ ಭಾರತ ಭದ್ರತೆಯನ್ನ ಹೊಣೆಯಾಗಿಸುವುದು ಪಾಕಿಸ್ತಾನದ ಹುನ್ನಾರ ಇರಬಹುದಾ ಅನ್ನೋ ಪ್ರಶ್ನೆ ಮೂಡಿದೆ. ಬಿಖಾರಿ ರಾಷ್ಟ್ರಕ್ಕೆ ತಿನ್ನೋಕೆ ಗತಿಯಿಲ್ಲ. ಪಾಕಿಗಳಿಗೆ ಸರಿಯಾಗಿ ಉದ್ಯೋಗ ಇಲ್ಲ. ತಿರುಬೋಕಿ ದೇಶದಲ್ಲಿ ಸದ್ಯ 3 ಕಾಸು ಹುಟ್ಟೋತಿಲ್ಲ. ಇಂಥ ಕುತಂತ್ರಿ ರಾಷ್ಟ್ರ ಯೂಟ್ಯೂಬರ್ ಜ್ಯೋತಿಗೆ ಸ್ಪಾನ್ಸರ್ ಮಾಡ್ತಿತ್ತು, ರಾಜ ಮರ್ಯಾದೆ ಕೊಡ್ತಿತ್ತು ಅಂದ್ರೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ತಗಲಾಕೊಂಡಿದ್ದಾಳೆ. ಎನ್ಐಎ ಅಧಿಕಾರಿಗಳು ನಮಕ್ ಹರಾಮಿಯ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ಉಂಡ ಮನೆಗೆ ಕನ್ನ ಹಾಕಿದ ಕಿರಾತಕಿ, ಭಾರತ ಮಾತೆ ಬೆನ್ನಿಗೆ ಚೂರಿ ಹಾಕಿದ ಪಾತಕಿ, ಭಾರತದಲ್ಲಿದ್ಕೊಂಡು ಪಾಕಿಸ್ತಾನಕ್ಕೆ ದೇಶದ ಮಾಹಿತಿಯನ್ನ ಸೋರಿಕೆ ಮಾಡಿದ್ದ ಪರಮ ಪಾಪಿ. ಯೂಟ್ಯೂಬರ್ ಜ್ಯೋತಿ ಜನ್ಮ ಜಾಲಾಡಿದ ಎನ್ಐಎ. ನಮಕ್ ಹರಾಮಿ ಮಲ್ಹೋತ್ರಾಗೆ ಪ್ರಶ್ನೆಗಳ ಸುರಿಮಳೆ. ಭಾರತದಲ್ಲಿದ್ಕೊಂಡು ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಆರೋಪದಲ್ಲಿ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಬಂಧನವಾಗಿದೆ. ಈ ನಮಕ್ ಹರಾಮಿಗೆ ಎನ್ಐಎ, ಇಂಟೆಲಿಜೆನ್ಸ್ ಬ್ಯೂರೋ, ಮಿಲಿಟರಿ ಇಂಟೆಲಿಜೆನ್ಸ್, ಹರಿಯಾಣ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿತಾ ಇದ್ದಾರೆ. ನಿನ್ನ ಮೊದಲ ಪಾಕ್ ಟ್ರಿಪ್ ಆಯೋಜಿಸಿದ್ಯಾರು? ಹರ್ಕಿರತ್ ಸಿಂಗ್ ಪಾಕ್ ಟ್ರಿಪ್ ಆಯೋಜಿಸಿದ್ದನ? ನೀನು ದಾನಿಶ್ನ ಭೇಟಿ ಮಾಡಿದ ಹೇಗೆ? ಯಾಕೆ? 1 ತಿಂಗಳ ಕಾಲ ಪಾಕ್ ವೀಸಾವಧಿ ವಿಸ್ತರಿಸಿದ್ಯಾಕೆ? ಯೂಟ್ಯೂಬ್ ಕಂಟೆಂಟ್ಗೆ ಸಹಾಯ ಮಾಡಿದ್ಯಾರು? ಪಾಕ್ ಪರ ವಿಡಿಯೋ ಮಾಡಲು ಹೇಳಿದ್ಯಾರು? ನಿನ್ನ ಫಾರಿನ್ ಟ್ರಿಪ್ಗೆ ಯಾರೆಲ್ಲ ಫಂಡ್ ಮಾಡ್ತಿದ್ರು? ದಾಳಿಗೂ ಮುನ್ನ ಪಹಲ್ಗಾಮ್ ವಿಡಿಯೋ ಮಾಡಿದ್ಯಾಕೆ? ಮಲ್ಹೋತ್ರಾಳ 3 ಮೊಬೈಲ್, ಲ್ಯಾಪ್ಟಾಪ್ ಸೀಸ್. ಪಾಕಿಗಳ ಜೊತೆಗಿನ ಜ್ಯೋತಿ ಚಾಟ್ ಡಿಲೀಟ್. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ 3 ಮೊಬೈಲ್, 1 ಲ್ಯಾಪ್ಟಾಪ್ ಪೊಲೀಸರು ಸೀಸ್ ಮಾಡಿದ್ದಾರೆ. ಆದರೆ ಇವಳಿಗೆಂತ ನಮಕ್ ಹರಾಮಿ ಅಂದ್ರೆ ಪಾಕಿಸ್ತಾನದ ಹೈಕಮಿಷನ್ ಸಿಬ್ಬಂದಿ ಡ್ಯಾನಿಶ್ ಜೊತೆಗಿನ ಎಲ್ಲ ಮೆಸೇಜ್ಗಳನ್ನ ಡಿಲೀಟ್ ಮಾಡಿದ್ದಾಳೆ. ಅಷ್ಟು ಮೆಸೇಜ್ಗಳನ್ನ ಪೊಲೀಸರು ರಿಕವರಿ ಮಾಡ್ತಿದ್ದಾರೆ.
ಬಾಂಗ್ಲಾದೇಶಕ್ಕೆ ಹಾರಲು ಪ್ಲಾನ್ ಮಾಡಿದ್ದ ಪಾಪಿ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ತನಿಖೆಯಲ್ಲಿ ಭಯಾನಕ ಸತ್ಯ ಹೊರಬೀಳ್ತಾ ಇದೆ. ಪಾಕಿಸ್ತಾನ, ಚೀನಾ ಬಳಿಕ ಬಾಂಗ್ಲಾದೇಶಕ್ಕೆ ಹಾರಲು ಮಲ್ಹೋತ್ರಾ ವೀಸಾಗೆ ಅಪ್ಲೈ ಮಾಡಿದ್ಲಂತೆ. ಅದು ಕೂಡ ಕಾಶ್ಮೀರದಲ್ಲೇ ಪಹಲ್ಗಾಮ್ ದಾಳಿಯಾದ ನಂತರ. ಇದಿಷ್ಟೇ ಎಲ್ಲ, ಬಾಂಗ್ಲಾದೇಶದಲ್ಲಿ ಹಲವು ವ್ಯಕ್ತಿಗಳ ಭೇಟಿಗೂ ಕಿರಾತಕಿ ಜ್ಯೋತಿ ಪ್ಲಾನ್ ಮಾಡಿದ್ಲಂತೆ. ದೇಶದ್ರೋಹಿ ಜ್ಯೋತಿ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಬೀಳ್ತಾ ಇವೆ. ಪಾಕಿಗಳ ಜೊತೆಗಿನ ಜ್ಯೋತಿ ಚಾಟ್ ಹಿಸ್ಟರಿ ರಿಕವರಿ ಆದ್ರೆ ನಮಕ್ ಹರಾಮಿಯ ನವರಂಗಿ ಆಟಗಳು ಬಟ ಬಯಲಾಗೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಗೂಢಾಚಾರಿ ಎನ್ನುವಂತಹ ಆರೋಪ ಹೊತ್ತಿರೋ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಇದರ ಮಧ್ಯೆ ಪಾಕಿಸ್ತಾನದ ಹನಿ ಟ್ರ್ಯಾಪ್ ಕಹಾನಿಯೂ ಕೂಡ ಬಟಾ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್. ಹನಿ ಟ್ರ್ಯಾಪ್ ಬಲೆ ಎಳೆದಿತ್ತ ಪಾಕ್ನ ಐಎಸ್ಐ. ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದ್ದ ಶಂಕೆಯ ಮೇಲೆ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳನ್ನು ಅರೆಸ್ಟ್ ಮಾಡಲಾಗಿದೆ. ಇದರ ಮಧ್ಯೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ನ ಹೊಸ ನಡೆ ಬಹಿರಂಗಗೊಂಡಿದೆ. ಐಎಸ್ಐ ಯಾವ ತಂತ್ರದ ಮೂಲಕ ಜ್ಯೋತಿ ಮಲ್ಹೋತ್ರಾನ್ನು ಬಲೆಗೆ ಬೀಳಿಸಿತ್ತು ಅನ್ನೋದು ಗೊತ್ತಾಗಿದೆ. ಜ್ಯೋತಿ ಅಂಡ್ ಹನಿ ಕಹಾನಿ. ಪಾಕಿಸ್ತಾನದ ಐಎಸ್ಐಗೆ ಹನಿ ಟ್ರ್ಯಾಪ್ ಕರತಲ ಮಲಾಕ ಕಲೆ. ಹನಿ ಟ್ರ್ಯಾಪ್ ಆದ ಭಾರತೀಯರೇ ಮುಂದೆ ಪಾಕಿಸ್ತಾನದ ಗೂಢಚರರಾಗುತ್ತಾರೆ. 2024ರಲ್ಲಿ ಉತ್ತರ ಪ್ರದೇಶ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು. ಹನಿ ಟ್ರ್ಯಾಪ್ಗೆಂದು ಕೆಲ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಲಾಗಿತ್ತು. ಆ ಖಾತೆಗಳ ಸ್ನೇಹಿತರ ಪಟ್ಟಿಯಲ್ಲಿ ಭಾರತೀಯ ಸೇನೆ ಅಥವಾ ಕೇಂದ್ರೀಯ ಅರೆ ಸೈನಿಕ ಪಡೆಗಳ ಕನಿಷ್ಠ ಒಬ್ಬ ಅಧಿಕಾರಿ ಇದ್ದರು. ಇನ್ನು ಜ್ಯೋತಿ ಮೂಲಕ ಜನರನ್ನು ಪಾಕ್ ನೇಮಿಸಿಕೊಳ್ಳುತ್ತಿತ್ತ ಎಂಬ ಅನುಮಾನ ಶುರುವಾಗಿದೆ. ಐಎಸ್ಐ ಏಜೆಂಟ್ಗಳು ನಕಲಿ ಖಾತೆಗಳನ್ನು ತೆರೆಯುವುದಕ್ಕಿಂತ ಭಾರತೀಯರ ಮೂಲಕವೇ ಕೆಟ್ಟಗೆ ಬೀಳಿಸುವುದು ಸುಲಭ. ಜ್ಯೋತಿ ವ್ಲಾಗರ್ ಆಗಿದ್ದಕ್ಕೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂಬ ಲೆಕ್ಕಾಚಾರಕ್ಕೆ ಪಾಕಿಸ್ತಾನ ಬಂದಿತ್ತಂತೆ. नहीं मेरे को तो बता कर जाते मेरे को तो इतना बता कर जाते मैं दिल्ली जा रही हूँ, मेरे को और कुछ नहीं बता के जाना। तो जैसे उसकी कोई फ्रेंड भी थी जो कभी आती थी घर पे या कोई हमारे घर पे तो कोई लेडीज नहीं आती थी, ना कोई उसकी फ्रेंड जैसे उड़ीसा की भी है कोई लड़की? ना जी कोई नहीं आती हमारे घर। ಜ್ಯೋತಿ ಒಪ್ಪಂಟಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಎಂದು ಹರಿಯಾಣ ಪೊಲೀಸರು ಹೇಳಿದ್ದಾರೆ. ಆಕೆ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳೊಂದಿಗೆ ಸಂಪರ್ಕದಲ್ಲಿದ್ಲು. ಅವರಲ್ಲಿ ಕೆಲವರು ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂದು ಪೊಲೀಸರು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.